ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಜೈಲಲ್ಲಿ ಇರುವಂತಹ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಟಿವಿಯಲ್ಲಿ ಕೋರ್ಟ್ ವಿಚಾರಣೆಯನ್ನ ನೋಡಿ ದರ್ಶನ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕದಲ್ಲಿ ಆರೋಪಿ ದರ್ಶನ್ ಇರುವಂತದ್ದು. ಪ್ರತಿ ಕ್ಷಣದ ಡೀಟೇಲ್ಸ್ ಗಳನ್ನ ಪಡೆದುಕೊಳ್ತಾ ಇದ್ದಾನೆ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಕೋರ್ಟ್ ಅಲ್ಲಿ ಆಗ್ತಾ ಇರುವಂತಹ ವಾದ ಅದೆಲ್ಲವನ್ನು ಕೂಡ ನೋಡ್ತಿದ್ದಾರೆ. ಟಿವಿಯಲ್ಲಿ ಕೋರ್ಟ್ ವಿಚಾರಣೆಯನ್ನ ನೋಡಿ ದರ್ಶನ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಬೇಲ್ ಸಿಗುತ್ತೋ ಇಲ್ವೋ ಇವತ್ತಾದ್ರೂ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಇರು. ಒಂದ್ ಕಡೆ ಸಿ ವಿ ನಾಗೇಶ್ ದರ್ಶನ್ ಪರವಾದಂತಹ ವಾದ ಮಂಡಿಸ್ತಾ ಇದ್ದಾರೆ. ಪ್ರತಿ ಕ್ಷಣದ ಅಪ್ಡೇಟ್ಸ್ ಗಳನ್ನ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಳ್ತಾ ಇದ್ದಾರೆ. ಇದೊಬ್ಬರ ಟೆನ್ಷನ್ಗೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಸಹಜವಾಗಿ ಇವತ್ತಾದ್ರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್. ಕೋರ್ಟ್ ಅಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದದ ಪ್ರತಿ ಕ್ಷಣದ ಅಪ್ಡೇಟ್ಸ್ ಗಳನ್ನ ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಳ್ತಾ ಇರುವಂತಹ ದರ್ಶನ್ಗೆ ಸಹಜವಾಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇವತ್ತಾದ್ರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಇರು. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಿದೆ. ಕೋರ್ಟ್ ಅಲ್ಲಿ ಒಂದು ಕಡೆ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದ್ರೆ ಇವತ್ತಾದ್ರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ ಕೋರ್ಟ್ ಅಲ್ಲಿ. ಇದರ ಪ್ರತಿಕ್ಷಣದ ಅಪ್ಡೇಟ್ಸ್ ಗಳನ್ನ ಮಾಧ್ಯಮಗಳಲ್ಲಿ ದರ್ಶನ್ ಪಡಿತಾ ಇರೋದು ಅವರ ಆತಂಕಕ್ಕೆ ಕಾರಣ ಆಗ್ತಾ ಇದೆ, ಟೆನ್ಷನ್ಗೆ ಕಾರಣ ಆಗ್ತಾ ಇದೆ. ಇವತ್ತಾದ್ರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಸಹಜವಾಗಿದ್ದಾರೆ. ಸಿ ವಿ ನಾಗೇಶ್ ಅವರು ಪ್ರಬಲವಾದಂತಹ ವಾದ ಮಂಡಿಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ. ಒಂದು ಕಡೆ ಕೊಲೆ ಮಾಡಿದವರು ದರ್ಶನ್ ಅಭಿಮಾನಿಗಳು. ಸಿ ವಿ ನಾಗೇಶ್ ಅವರ ವಾದ, ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ಉತ್ತರ ಭಾರತದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಕನ್ನಡದಲ್ಲಿ ದಾಖಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರ ವಾದ ಇದು. ಉತ್ತರ ಭಾರತದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಕನ್ನಡದಲ್ಲಿ ದಾಖಲು ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡನೇ ಗೊತ್ತಿಲ್ಲ. ಪ್ರತ್ಯಕ್ಷದರ್ಶಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಆಧರಿಸಿ ನಾಗೇಶ್ ವಾದ ಮುಂದುವರಿಸ್ತಾ ಇದ್ದಾರೆ. ಇಟಿಯೋಸ್ ಕಾರು, ಕಪ್ಪು ಬಣ್ಣದ ಸ್ಕಾರ್ಪಿಯೋ, ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಗೊತ್ತಿಲ್ಲ. ಉತ್ತರ ಭಾರತದವರು. ಇಟಿಯೋಸ್ ಕಾರು, ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರು, ಪ್ರತ್ಯಕ್ಷದರ್ಶಿ ಕೊಟ್ಟಂತ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಗೊತ್ತಿಲ್ಲ. ಕೆಂಪು ಬಣ್ಣದ ಜೀಪ್, ಬಿಡಿ ಸ್ಕಾರ್ಪಿಯೋ ಬಂದು ಹೋದ ಸಮಯದ ಬಗ್ಗೆ ಉಲ್ಲೇಖ ಆಗಿದೆ. ಮಂಗಳವಾರ ಪೊಲೀಸರು ಬಂದು ಗೋಡೌನ್ ಸೀಜ್ ಮಾಡಿದ್ರು, ನಮ್ಮನ್ನ ಮನೆಗೆ ಕಳುಹಿಸಿದ್ರು ಅಂತ ಹೇಳಿಕೆ. ಮಂಗಳವಾರ ಪೊಲೀಸರು ಬಂದು ಗೋಡೌನ್ ಸೀಜ್ ಮಾಡಿದ್ರು, ನಮ್ಮನ್ನ ಮನೆಗೆ ಕಳಿಸಿದ್ರು ಅಂತ ಹೇಳಿಕೆ ಇದೆ. ಸಿ ವಿ ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ಕೆಂಪು ಬಣ್ಣದ ಜೀಪ್, ಬಿಡಿ ಸ್ಕಾರ್ಪಿಯೋ ಬಂದು ಹೋದ ಸಮಯದ ಬಗ್ಗೆ ಹೇಳಿಕೆ ಇದೆ. ಮಂಗಳವಾರ ಪೊಲೀಸರು ಬಂದು ಗೋಡೌನ್ ಸೀಜ್ ಮಾಡಿದ್ರು, ನಮ್ಮನ್ನ ಮನೆಗೆ ಕಳಿಸಿದ್ರು ಅಂತ ಹೇಳಿಕೆ ಇದೆ, ದಾಖಲಾಗಿದೆ. ಈ ಗಾಡಿಗಳು ಹೋದ ಸಮಯದ ಬಗ್ಗೆ ಉಲ್ಲೇಖ ಆಗಿದೆ. ಉತ್ತರ ಭಾರತ ಮೂಲದ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರೋದಿಲ್ಲ. ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಆಧರಿಸಿ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ಮಂಗಳವಾರ ಪೊಲೀಸರು ಬಂದು ಗೋಡೌನ್ ಸೀಜ್ ಮಾಡಿದ್ರು, ನಮ್ಮನ್ನ ಮನೆಗೆ ಕಳಿಸಿದ್ರು ಅಂತ ಹೇಳಿಕೆ ಇದೆ. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಆಗಲು ಸಾಧ್ಯನಾ ಅಂತ ಸಿ ವಿ ನಾಗೇಶ್ ಪ್ರಶ್ನೆ ಮಾಡಿದ್ರು. ಮಂಗಳವಾರ 10:30ಕ್ಕೆ ಪೊಲೀಸರು ಆಚೆ ಕಳಿಸಿದ್ರು ಅಂತಿದ್ರೆ ಇದು ಕ್ಲಾಸಿಕಲ್ ಇನ್ವೆಸ್ಟಿಗೇಷನ್ ಆಗಲು ಸಾಧ್ಯನಾ ಅಂತ ಸಿ ವಿ ನಾಗೇಶ್ ವಾದ ಮಾಡಿದ್ರು. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್.
ಸಿ.ವಿ. ನಾಗೇಶ್ ಅವರ ವಾದ ಇದು. ಮಂಗಳವಾರ 10:30ಕ್ಕೆ ಪೊಲೀಸರು ನಮ್ಮನ್ನ ಆಚೆ ಕಳಿಸಿದ್ರು ಅಂತ ಇದೆ. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಆಗಲು ಸಾಧ್ಯನಾ? ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್ ಅಂತ ಸಿ.ವಿ. ನಾಗೇಶ್ ಹೇಳಿದ್ದಾರೆ. ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಆಧರಿಸಿ ಸಿ.ವಿ. ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಆಧರಿಸಿ ಸಿ.ವಿ. ನಾಗೇಶ್ ಅವರ ವಾದ. ಈ ಪ್ರಕಾರ ಪೊಲೀಸರು ಗೋಡೌನ್ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಪೊಲೀಸರು ಸಾಕ್ಷಿಗಳ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ಪ್ರಬಲ ವಾದ. ದರ್ಶನ್ ವಿರುದ್ಧ ಸಾಕ್ಷಿಗಳ ಸೃಷ್ಟಿ ಮಾಡಲಾಗಿದೆ. ಇಲ್ಲಿ ಪೊಲೀಸರು ಸಾಕ್ಷಿಗಳ ಸೃಷ್ಟಿ ಮಾಡಿದ್ದಾರೆ. ಸಿ.ವಿ. ನಾಗೇಶ್ ವಾದ ಮಾಡ್ತಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷಿಗಳ ಸೃಷ್ಟಿಯಾಗಿದೆ. ಮಂಗಳವಾರ ರಾತ್ರಿ 10:30ಕ್ಕೆ ನಮ್ಮನ್ನ ಗೋಡೌನ್ನಿಂದ ಹೊರಗೆ ಕಳಿಸಿದ್ರು ಅನ್ನುವಂಥದ್ದು ಹೇಳಿಕೆ. ಆ ಹೇಳಿಕೆ ಆಧರಿಸಿ ವಾದ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರ ವಾದ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.